ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯ ಮಣ್ಣಿನ ಮಗ. ಅವರು ಗತಿಸಿದ ಬಳಿಕ ನಡೆದ ಬೈ ಎಲೆಕ್ಷನ್ ಅಕ್ಷರಶಃ ಸವಾಲು. ಜಿದ್ದಿನ ಕಣವಾಗಿದ್ದ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಮೊಮ್ಮಗ ಸಮರ್ಥ್ ಗೆದ್ದು ಬಿದ್ದಿದ್ದಾರೆ. ರಾಜಕೀಯ ತಂತ್ರಗಾರಿಕೆಗೆ ಬಿಜೆಪಿ ರಣತಂತ್ರಗಳು ಚೆಲ್ಲಾಪಿಲ್ಲಿಯಾಗಿವೆ. ಸಚಿವ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಆದರೆ ವಿರೋಧಿಗಳ ಚಕ್ರವ್ಯೂಹ ಭೇದಿಸಿದ್ರು ಎಸ್ಡಿಪಿಐ ಗುಮ್ಮ ಕಾಂಗ್ರೆಸ್ ಭವಿಷ್ಯಕ್ಕೆ ಭಯ ಹುಟ್ಟಿಸಿದೆ. ಇದು ಅಶ್ವಮೇಧ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದ ಅಶ್ವಮೇಧ ಯಾಗ. ಕಣದಲ್ಲಿದ್ದ ಸಮರ್ಥ್ ಶಾಮನೂರು ವಿಜಯದಶಮಿಯ ಪತಾಕೆ ಹಾರಿಸಿದ್ದಾರೆ. ದಾವಣಗೆರೆ ಅಂದ್ರೆ ಅದು ಶಾಮನೂರು ಕೋಟೆ ಅನ್ನೋದನ್ನ ಸಮರ್ಥ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಶಾಮನೂರು ಸಾಮ್ರಾಜ್ಯದ ಅಧಿಪತ್ಯದ ಪ್ರದರ್ಶನ. ಎದೆಗುಂದದೆ ಸಮರ್ಥವಾಗಿ ಮುನ್ನುಗ್ಗಿದ ಹಸ್ತಪಡೆ. ಇಡೀ ರಾಜ್ಯದ ಕಣ್ಣು ನೆಟ್ಟಿದ್ದ ದಾವಣಗೆರೆ ಉಪಸಮರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ವಿರೋಧಿಗಳ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸಿ ವಿಜಯ ಪತಾಕೆ ನೆಟ್ಟಿದ್ದಾರೆ. ಸತತ ಹಿನ್ನಡೆಯ ನಡುವೆಯೂ ಎದೆಗುಂದದೆ ಮುನ್ನುಗ್ಗಿದ ಶಾಮನೂರು ಕುಡಿ ಸಮರ್ಥ್ ಅಂತಿಮವಾಗಿ ವಿಜಯಲಕ್ಷ್ಮಿಯನ್ನ ವರಿಸಿದ್ದಾರೆ. ಆರಂಭಿಕ ಸುತ್ತಿನಲ್ಲಿ ಮುನ್ನಡೆ ಕಂಡು ಬೀಗಿದ್ದ ಕೇಸರಿ ಪಡೆ ಅಂತಿಮ ಸುತ್ತುಗಳಲ್ಲಿ ಸಮರ್ಥ್ ಕೊಟ್ಟ ಏಟಿಗೆ ಚಡಪಡಿಸಿದೆ. ದಾವಣಗೆರೆ ದಕ್ಷಿಣದಲ್ಲಿ ಅಬ್ಬರಿಸಿದ ಕಾಂಗ್ರೆಸ್. ಶತ್ರುಪಡೆಯ ರಣತಂತ್ರಗಳೆಲ್ಲವೂ ಧೂಳೀಪಟ. ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಿದ್ದ ದಾವಣಗೆರೆ ದಕ್ಷಿಣ ಮಹಾಸಮರದ ಫಲಿತಾಂಶ ಹಸ್ತದಲ್ಲಿ ಸಂಭ್ರಮ ತರಿಸಿದೆ. ಆರಂಭದಲ್ಲಿ ಅರಳಿದ ಕಮಲ ಕೊನೆ ಸುತ್ತುಗಳಲ್ಲಿ ಉರುಳ್ತಾ ಹೋದಂತೆ ಹಸ್ತದ ಅಬ್ಬರದ ಮುಂದೆ ಬಾಡಿ ಹೋಗಿದೆ. ಗಲ್ಲಿ ಗಲ್ಲಿಯಲ್ಲೂ ಸಂಭ್ರಮ, ಕಾಂಗ್ರೆಸ್ ಸಡಗರ. ಮೊದಲ 7 ಸುತ್ತು ಹಿನ್ನಡೆ, ಬಳಿಕ ಗೆಲುವಿನ ಕೇಕೆ. ಮತದಾನ ಆರಂಭದ ಮೊದಲ 6 ಸುತ್ತಿನಲ್ಲಿ ಸಮರ್ಥ್ ಹಿನ್ನಡೆಗೆ ಜಾರಿದ್ರು. 7ನೇ ಸುತ್ತಿನಲ್ಲೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಮುನ್ನಡೆ ಸಾಧಿಸಿದ್ರು. ಆದರೆ 8 ಹಾಗೂ 9ನೇ ಸುತ್ತಿನಲ್ಲಿ ಅಂಕಿ ಸಂಖ್ಯೆ ಉಲ್ಟಾ ಆಗೋಯ್ತು. ಕೊನೆ ಸುತ್ತಿನವರೆಗೂ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಯಿತು. ಶಾಮನೂರು ಶಿವಶಂಕರಪ್ಪ ಮೊಮ್ಮಗನ ಭರ್ಜರಿ ಎಂಟ್ರಿಗೆ ದಾವಣಗೆರೆ ಜನ ಮುದ್ರೆ ಒತ್ತಿದ್ರು. ಅಂತಿಮವಾಗಿ ರಣಕಣದಲ್ಲಿ ಗೆಲುವು ಸಮರ್ಥ್ ಪಾಲಾಯಿತು. ಸಮರ್ಥ್ ಗೆಲ್ತಿದ್ದಂತೆ ದಾವಣಗೆರೆಯ ಗಲ್ಲಿ ಗಲ್ಲಿಯಲ್ಲೂ ಜೈಕಾರ, ಸಂಭ್ರಮ, ಸಡಗರ ಕಾಣಿಸ್ತು. ಏನೇನು ಅಭಿವೃದ್ಧಿ ಕಾರ್ಯಗಳು ನಮ್ಮ ಅಜ್ಜರ ಮುಂದುವೈದಾರೆ ಅವನ್ನ ಈಗ ನಾವು ಮುಂದುವೈತೀವಿ ಸರ್. ಈಗ ತಾತನವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಏನು ಅಭಿವೃದ್ಧಿಗಳಿವೆ ಮಾಡಲಿಕ್ಕೆ? ಇಲ್ರಿ, ಅದೇ ನಾನು ಮುಖ್ಯವಾಗಿ ಹೇಳಿದ್ನಲ್ಲ, ಚೂರು ಹೆಲ್ತ್ ಕೇರ್ ಪರವಾಗಿ ಮಾಡೋಣ. ಆಮೇಲೆ ಇದು ಮೂಲಭೂತ ಸೌಲಭ್ಯಗಳು ಏನಿದ್ದಾವೆ ಅವನ್ನ ಏನೇನು ಚಿಕ್ಕ ಚಿಕ್ಕ ಕೆಲಸಗಳು ಉಳಿದಾವೆ ಅವನ್ನ ಮುಗಿಸವು. ಆಮೇಲೆ ಇದು ಆಶ್ರಯ ಯೋಜನೆ ಏನೈತಿ ಅದನ್ನು ಮತ್ತೆ ಚೂರು ತರೋಣ ಅಂತ. ಈ ಗೆಲುವನ್ನು ಯಾರಿಗೆ ಅರ್ಪಿಸ್ತೀರಾ ಅಂತ? ಎಲ್ಲರಿಗೂ ಸರ್, ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಮಕ್ಕಳಿಲ್ಲಂಗೆ ಕೆಲಸ ಮಾಡಿರಿ ಸರ್. ಆಮೇಲೆ ನಮ್ಮ CM ಸಾಹೇಬರು, ನಮ್ಮ DCM ಸಾಹೇಬರು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಲೀಡರ್ಸು ಯಾರೆಲ್ಲ ಬಂದರು, ನಮ್ಮ ದೇಶದಲ್ಲಿರೋ ಎಲ್ಲ ಲೀಡರ್ಸು, ಅವರೆಲ್ಲರಿಗೂ ಒಂದು ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಮಧ್ಯ ಕರ್ನಾಟಕದಲ್ಲಿ ಎಸ್ಡಿಪಿಐ ಮತ ಚಮತ್ಕಾರ. ಎಚ್ಚೆತ್ತುಕೊಳ್ಳದಿದ್ರೆ ತಪ್ಪಲಿದೆ ಕಾಂಗ್ರೆಸ್ ಲೆಕ್ಕಾಚಾರ.
ಅಂದಹಾಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಮಾರ್ಜಿನ್ ಕುಸಿದಿದೆ. ಮುಸ್ಲಿಂ ಮತದಾರರ ಗೊಂದಲದ ನಡುವೆ ಗೆದ್ದಿದ್ದರೂ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೆಕ್ಕ ತಪ್ಪುವ ಸುಳಿವು ಕೊಡ್ತಿದೆ. ಹಸ್ತಪಡೆಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಚದುರಿರೋದು ಫಲಿತಾಂಶದಲ್ಲಿ ಸ್ಪಷ್ಟವಾಗಿದೆ. ಎಸ್ಡಿಪಿಐ ಅಭ್ಯರ್ಥಿ ಸರಿಸುಮಾರು 19,000 ಮತ ಗಳಿಸಿರೋದು, ಮುಸ್ಲಿಮರು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಚಲಾಯಿಸಿರೋದು ಸ್ಪಷ್ಟವಾಗ್ತಿದೆ. ಆದರೆ ಈ ವಾದವನ್ನ ತಳ್ಳಿ ಹಾಕಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಲ್ಪಸಂಖ್ಯಾತ ಮತ ಬಿದ್ದಿವೆ ಅಂತ ಹೇಳಿದ್ರು. ಎಲ್ಲ ನಾನು ನಿಮ್ಮ ಹತ್ರ ಯಾರು ಏನು ಹೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆ ಏನು ಹೇಳಿದ್ರು ಗೊತ್ತಿಲ್ಲ. ತಟ್ಟೆ ಮರೆ ಏಟು ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಎಲೆಕ್ಷನಲ್ಲಿ ನಾವು ಗೆದ್ದಿದ್ದೀವಿ. ಇಷ್ಟು ಬಿಟ್ಟರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡೋದಲ್ಲ. ಏನಾದರೂ ವಿಚಾರ ಇತ್ತು ಅಂತಂದರೆ ನಾವು ತಿದ್ದಂಥದ್ದು, ತೀಡೋಂಥದ್ದು, ಬದಲಾವಣೆ ತರೋಂಥದ್ದು, ಮಾರ್ಗದರ್ಶನ ಕೊಡೋಂಥದ್ದು, ಬುದ್ಧಿವಾದ ಹೇಳೋಂಥದ್ದು ಏನು ಮಾಡಬೇಕೋ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. 95ರಿಂದ ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರೆಲ್ಲ ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ನೀವು ಹೋಗಿ ಚುನಾವಣೆ ಮಾಡಿ ಈ ಸಂದರ್ಭದಲ್ಲಿ BJPಗೆ, ಕೋಮುವಾದಿ ಶಕ್ತಿಗಳಿಗೆ, ಕೋಮುವಾದಿ ಪಕ್ಷಕ್ಕೆ ಅವಕಾಶ ಆಗಬಾರ್ದು ಅಂತ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿ ನಿಭಾಯಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಹೋಗಿದ್ದೀವಿ, ಮಾಡಿದ್ದೀವಿ. ಮತ್ತು ನಾವು ಒಂದು ಸೆಕ್ಯುಲರ್ ಪಾರ್ಟಿ. ನಾವು ಎಲ್ಲ ಸಮುದಾಯಗಳಿಗೆ, ಎಲ್ಲ ಧರ್ಮದ, ಜಾತಿಯ, ಜನಾಂಗಕ್ಕೆ ಜೊತೆಗೆ ತೊಗೊಂಡು ಕೆಲಸ ಮಾಡಬೇಕಾಗಿತ್ತು. ಮಾಡಿದ್ದೀವಿ. ಅದಕ್ಕೋಸ್ಕರ ಒಳ್ಳೆ ಫಲಿತಾಂಶ ಬರ್ತಾ ಇದೆ. 3 ವರ್ಷಗಳ ಅಧಿಕಾರಕ್ಕೆ ಜನ ಕೊಟ್ಟ ತೀರ್ಪು ಅಂತ ಕಾಂಗ್ರೆಸ್ ಬಣ್ಣಿಸಿಕೊಳ್ತಿದೆ. ಒಟ್ಟಾರೆ ಬಿಜೆಪಿಯ ಘಟಾನುಘಟಿ ನಾಯಕರು ಬೀಡು ಬಿಟ್ಟರೂ ಸಮರ್ಥ್ ಶಾಮನೂರು ವೇಗಕ್ಕೆ ಬ್ರೇಕ್ ಹಾಕಲು ಸಾಧ್ಯವಾಗಿಲ್ಲ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.